ಹಾಯ್, ನಮಸ್ತೆ. ಮಹಾತ್ಮ ಗಾಂಧೀಜಿ ಇಲ್ಲಿಗೆ ತೀರ್ಕೊಂಡು 30 ಜನವರಿ 1948ರಲ್ಲಿ ಮಹಾತ್ಮ ಗಾಂಧಿಯವರು ಹತ್ಯೆ ಆಯಿತು. ಬಿರ್ಲಾ ಹೌಸ್ ಹತ್ರ ಇನ್ ದಿ ಇಯರ್ 1948 January 30th. The Mahatma Gandhiji brutally assassinated. ಆದರೆ ಅವರನ್ನು ಕೊಲ್ಲಿಸಿದ್ದು ದೇಶದ್ರೋಹಿಗಳ ತಂಡ ಮತ್ತು ಆ ದೇಶದ್ರೋಹಿಯನ್ನು ಗಲ್ಲಿಗೆ ಹಾಕಿದರು. ಆದರೂ ಕೂಡ ಅಂಥ ದ್ರೋಹಿಗಳಿಗೆ ಕೆಲವು ದೇಶದ್ರೋಹಿಗಳು ಭಕ್ತರು ಅಂತ ಹೇಳ್ಕೊಂತಿದ್ದಾರೆ, ನಾಚಿಕೆ ಇಲ್ಲದಂಥ ದೇಶದ್ರೋಹಿಗಳು. ಸೊ ಇವತ್ತಿನ ದಿವಸ ಅಂಥ ಮಹಾತ್ಮನಿಗೆ ಸ್ವಾತಂತ್ರ್ಯ ಸಂಗ್ರಾಮದ ನೇತೃತ್ವ ವಹಿಸಿಕೊಂಡು ಭಾರತದಾದ್ಯಂತ ಸುತ್ತಾಡಿ ಜನರನ್ನು ಎಚ್ಚರಿಸಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ನೇಕಾರರಿಗೆ ನೂಲು ಮತ್ತು ಸ್ವದೇಶಿ ಬಟ್ಟೆಯನ್ನು ನೀಡುವಂತೆ ಪ್ರೇರಣೆ ಮಾಡಿ, ರೈತರಿಗೆ ಹತ್ತಿಯನ್ನು ಬೆಳೆಯುವಂತೆ ಪ್ರೇರಣೆ ಮಾಡಿ, ಉಪ್ಪನ್ನು ಸ್ವತಃ ತಯಾರಿಸುವಂತೆ ಉಪ್ಪಿನ ಸತ್ಯಾಗ್ರಹ ಮಾಡಿ, ದಂಡಿ ಯಾತ್ರೆ ಮಾಡಿ, ಅನೇಕ ಒಂದು ಖಾದಿ ಬಟ್ಟೆ, ಖಾದಿ ಒಂದು ವಸ್ತ್ರವನ್ನು ಹಾಕಿಕೊಂಡು ಒಂದು ಊರುಗೋಲು ಹಿಡ್ಕೊಂಡು ಇವತ್ತು ಶಾಂತಿ ಮಂತ್ರದಿಂದ ವಿಶ್ವ ಶಾಂತಿಗಾಗಿ ಹೋರಾಡಿದಂಥ ಒಬ್ಬ ನೋಬೆಲ್ ಶಾಂತಿ ದೂತ ಯಾರಾದರೂ ಇದ್ದರೆ ಅದು ಜಗದ್ವಿಖ್ಯಾತ ಶಾಂತಿ ದೂತ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಶ್ರದ್ಧಾಂಜಲಿ. ನಮೋ ನಮಃ. ಅಂಥ ಒಬ್ಬ ಮಹಾತ್ಮ ಇಂಥ ದೇಶದಲ್ಲಿ ಹುಟ್ಟಿದ್ದು ಇದು ಭಾರತದ ಹಿರಿಮೆಯನ್ನು ಹೆಚ್ಚಿಸಿದೆ. ವಿದೇಶದಿಂದ ಯಾರೇ ಬರಲಿ, ಯಾವ ದೇಶದ ರಾಜನೇ ಬರಲಿ, ಯಾವ ದೇಶದ ಪ್ರಧಾನಿಯೇ ಬರಲಿ, ಯಾವ ದೇಶದ ಮುಖಂಡರೇ ಬರಲಿ, ಗಾಂಧೀಜಿಯ ಸ್ಮಾರಕಕ್ಕೆ ಭೇಟಿ ಕೊಟ್ಟು ಸಾಬರಮತಿ ಆಶ್ರಮಕ್ಕೆ ಹೋಗಿ ಗಾಂಧಿ ಸ್ಮಾರಕಕ್ಕೆ ಹೋಗಿ ಅವರ ಸ್ಮರಣೆ ಮಾಡಿದಂತೆ ಹೋಗದೇ ಇದ್ದಂತಹ ವಿದೇಶಿಗನಿಲ್ಲ. ಆದ್ದರಿಂದ ಗಾಂಧೀಜಿಯ ಹೆಸರನ್ನು ಅಳಿಸಲಿಕ್ಕೆ ಈ BJPಗರಾಗಲಿ, ಈ ನಕಲಿ ಭಕ್ತರಾಗಲಿ, ಇವರಂಥರು ಸಾವಿರಾರು ಕೋಟಿ ಉತ್ಪನ್ನ ಆಗಿದರೂ ಕೂಡ ಗಾಂಧೀಜಿಯ ಹೆಸರನ್ನು ಅಳಿಸಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾನೆ. ಮಿಸ್ಟರ್ ನಾಗರಾಜ್ ಕುಡುಪ್ಲಿ, ಅನ್ ಅಡ್ವೊಕೇಟ್, ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ನಾನ್ ಆರ್ಟಿಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. ಭಾರತ ಮಾತೆಯ ಹೆಮ್ಮೆಯ ಪುತ್ರ ಮಹಾತ್ಮ ಗಾಂಧೀಜಿಯವರಿಗೆ ಜಯವಾಗಲಿ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಜಯವಾಗಲಿ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಜಯವಾಗಲಿ. ಜೈ ಹಿಂದ್.